ರಾರವೇಣು ರಾರವೇಣು ಚಲೇ ರಾರವೇಣು ಗೋಪಾಲ. ನಮಸ್ತೆ ಗೆಳೆಯರೆ. ಇವತ್ತು ತುಂಬ ದಿವಸಗಳಿಂದ ಪಕ್ಕದ ರಾಜ್ಯದ ವಿಶೇಷತೆಯ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಗಮನಿಸಿ ಹೇಳೋಣ, ಅಬ್ಸರ್ವ್ ಮಾಡಿ ಹೇಳೋಣ, ಆತುರ ಬೀಳೋದು ಬೇಡ ಅಂತ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ಸ್ಟೇಟ್ಗಾಗಲಿ, ಪ್ರತಿಯೊಂದು ಊರಿಗಾಗಲಿ, ಪ್ರತಿಯೊಂದು ರಾಜ್ಯಕ್ಕಾಗಲಿ, ತಾಲ್ಲೂಕಾಗಲಿ ನರಭೋಗ, ಶಿಲಾಭೋಗ, ಗ್ರಾಮಭೋಗ, ರಾಜ್ಯಭೋಗ, ದೇಶಭೋಗ ಅಂತ ಜ್ಯೋತಿಷ್ಯದಲ್ಲಿರುತ್ತೆ. ಪ್ರತಿಯೊಂದು ರಾಜ್ಯಕ್ಕೂ ದೇಶಕ್ಕೂ ಶುಭ ಅಶುಭಗಳು ಬರುತ್ತೆ. ಹಾಗೆ ತಮಿಳುನಾಡಿಗೆ ಇವಾಗ ತುಂಬ ದಿವಸಗಳ ನಂತರ ಭಾಗ್ಯೋದಯ ಆಗಿದೆಯೇನೋ ಅನ್ನೋ ಥರ ಕಾಣ್ತಾ ಇದೆ. ಏನದು ಆ ವ್ಯಕ್ತಿತ್ವ, ಡೆಡಿಕೇಶನ್ನು, ಮೌನದ ಸಂಭಾಷಣೆ, ಕೃತಿಯಲ್ಲಿ ತಾನು ತೋರಿಸ್ತಾ ಇರುವಂಥ ಉತ್ತರಗಳು, ಮಾತಿಗಿಂತ ಕೃತಿ ಜಾಸ್ತಿ. ಯಾರೋ ಆಪೋಸಿಟ್ ಪಾರ್ಟಿಯವರು ಒಂದು ಧರ್ಮನ ಅಲ್ಲಗೆಳೆದಾಗ ಮೌನವಾಗಿದ್ರೆ ಏನು ಈ ಮೌನದ ಅರ್ಥ ಅಂದ್ಕೊಂಡಿದ್ದೆ. ಮಾನ್ಯ ವಿಜಯ್ CM ಆದಾಗ್ಲಿಂದ ನಾನು ಆತನನ್ನು ಅಪ್ರಿಷಿಯೇಟ್ ಮಾಡದೆ ಇರೋಕ್ಕಾಗ್ತಿಲ್ಲ. ಯಾಕಂದರೆ ನಳನ ಅಕ್ಷಶಾಸ್ತ್ರದ ಪ್ರಕಾರ ರಾಜ ಹೇಗಿರಬೇಕು, ಚಾಣಕ್ಯನ ಅರ್ಥಶಾಸ್ತ್ರದ ಪ್ರಕಾರ ರಾಜ ಹೇಗಿರಬೇಕು, DVG ಅವರ ಕೃತಿಗಳ ಪ್ರಕಾರ ರಾಜ ಹೇಗಿರಬೇಕು, ಆ ಆಡಳಿತ ಕ್ರಮ ಹೇಗಿರಬೇಕು, ಅದು ಹುಟ್ಟು ರಾಜ್ಯದಲ್ಲಿ ಬಂದಿರಬೇಕು, ಯಾರು ಹೇಳ್ಕೊಡೋದಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಆ ವ್ಯಕ್ತಿತ್ವ. ತಾನು ಆಫೀಸಿಗೆ ಬರೋದ್ರಿಂದ ಹಿಡಿದು ಆ ಮೌನ, ಆ ಡಿಸಿಪ್ಲಿನ್ನು, ಆ ತನ್ನ ಕ್ಯಾರಿಯರ್ ತಂದು ತಾನು ಉಣುವ ದೇಹ ಸಿದ್ಧಾಂತ, ಒಬ್ಬ ದೇಹ ಲಕ್ಷಣ, ರಾಜನಿಗೆ ದೇಹ ಲಕ್ಷಣ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ದೇಶ ಲಕ್ಷಣಕ್ಕೆ ಬಂದಾಗ ಆತ ಬಂದ ತಕ್ಷಣ ಅನೌನ್ಸ್ ಮಾಡಿದ್ದು ಸಸ್ಯಗಳ ಬಗ್ಗೆ, ವೃಕ್ಷ ರಕ್ಷದ ಬಗ್ಗೆ. ವೃಕ್ಷಗಳನ್ನು ಧ್ವಂಸ ಮಾಡಿಬಿಡಿ, ಅದು ಎಷ್ಟೇ ಡೆವಲಪ್ಮೆಂಟ್ಗೋಸ್ಕರ ವೃಕ್ಷಗಳನ್ನು ಹಾನಿ ಮಾಡಿಬಿಡಿ ಅನ್ನೋ ಒಂದು ನೋಡಿ. ಧಾನ್ಯಲಕ್ಷ್ಮಿ ಆದಮೇಲೆ ಧನಲಕ್ಷ್ಮಿ ಆದಮೇಲೆ ಧಾನ್ಯಲಕ್ಷ್ಮಿ ಆದಮೇಲೆ ಗಜಲಕ್ಷ್ಮಿ ಬರುತ್ತೆ. ಹಂಗೆ ಅಂದರೆ ಪ್ರಾಣಿಗಳ ಕಡೆ ಹೋಗೋಕೆ ಮುಂಚೆ ವೃಕ್ಷಗಳ ಕಡೆ ಗಮನ ಹರಿಸುತ್ತೆ ಆ ವ್ಯಕ್ತಿತ್ವ. ಅದೊಂದು ತುಂಬ ಖುಷಿ ತಂತು ನನಗೆ. ವೃಕ್ಷಗಳ ರಕ್ಷಣೆಗೆ ಒಂದು ಗೌರ್ನಮೆಂಟು ಮೊಟ್ಟ ಮೊದಲ ಬಾರಿ ಭಾರತದಲ್ಲಿ ಆಲೋಚನೆ ಮಾಡಿದ್ದು, ಭಾರತದ ಆಚೆ ಭೂತಾನ್ ಮಾಡಿತ್ತು, ಇವಾಗ ತಮಿಳುನಾಡಾಗಿದೆ. ಯಾರೇ ಆಗಲಿ ಪಾತಿ ಬಿಡಬೇಕು, ವೃಕ್ಷಗಳಿಗೆ ಪಾಂಪ್ಲೆಟ್ ಆಗಬಾರ್ದು ಅನ್ನೋದನ್ನು ರಾಜ್ಯದ ಕಡೆಯಿಂದ ನಾವೆಲ್ಲ ಹೋರಾಡ್ತಿದ್ವಿ. ರಾಜ್ಯದ ಕಡೆಯಿಂದ ನೀತಿ ತಂದಿದ್ದು ವಿಜಯ್. ಅದಕ್ಕೆ ಶ್ಲಾಘನೀಯ ಅಂತ ಹೇಳ್ತೀನಿ. ಇನ್ನು ಜನ ಆತ ಧರ್ಮದ್ವೇಷಿ ಇರ್ಬೋದು ಅಂತ ಆಡ್ಕೊಂಡ್ರು, ಇಲ್ಲ, ಆತ ಸರ್ವಧರ್ಮನ ಗೌರವಿಸ್ತಾನೆ. ಅದು ತುಂಬ ತುಂಬ ಗೌರವನೀಯ. ಆತ ಮತ್ತೆ ಮನುಷ್ಯರ ವಿಚಾರಕ್ಕೆ ಬಂದು ದೇವಸ್ಥಾನಗಳಲ್ಲಿ ಕ್ಯೂ ಎಲ್ಲರಿಗೂ ಸಹಜವಾಗಿರಲಿ, ವೃದ್ಧರಿಗೆ ಮತ್ತು ಮಕ್ಕಳಿರೋರಿಗೆ ಸ್ವಲ್ಪ ಏನಾದರೂ ಕನ್ಸಿಡರೇಷನ್ ಕೊಡಿ, ಆದರೆ ದುಡ್ಡಿಗೆ ದರ್ಶನ ಇಲ್ಲ ಅನ್ನೋ ನೀತಿ ತರ್ತಾನೆ. ಎಂತಹ ಒಳ್ಳೆ ವಿಚಾರ ಅದು. ಒಂದು ವೇಳೆ ಹಣವಿಲ್ಲದೆ ಆಗುವ ದರ್ಶನ ಧರ್ಮ ದರ್ಶನವಾದರೆ ಹಣ ಕೊಟ್ಟು ಆಗುವ ದರ್ಶನ ಅಧರ್ಮ ದರ್ಶನ ಅಲ್ವಾ? ಇಷ್ಟು ಕಾಮನ್ ಸೆನ್ಸ್ ಇರಲಿಲ್ಲ. ನಿನ್ನೆ ಕೂಡ ಒಬ್ಬ ಪುರೋಹಿತರನ್ನ ಸಸ್ಪೆಂಡ್ ಮಾಡ್ತಾರೆ. ಎಂಥ ದೊಡ್ಡ ಆಲೋಚನೆ ಇದು.
ಇದು ದೇವಸ್ಥಾನ ಸಿದ್ಧಾಂತದಲ್ಲಿ. ಮತ್ತು ದೇವಸ್ಥಾನಗಳ ಆಜುಬಾಜು ಇರುವಂತಹ ವೈನ್ ಶಾಪ್ಗಳನ್ನು, ಮಸೀದಿಗಳ ಆಜುಬಾಜು ಇರೋ ವೈನ್ ಶಾಪ್ಗಳನ್ನು, ಚರ್ಚ್ಗಳ ಆಜುಬಾಜು ಇರೋ ವೈನ್ ಶಾಪ್ಗಳನ್ನು ತೆರವುಗೊಳಿಸ್ತಾನೆ, ಮೀನ್ಸ್ ಡಿಸ್ಟ್ರಾಯ್ ಮಾಡಿಸ್ತಾನೆ, ಮೀನ್ಸ್ ಸ್ಟಾಪ್ ಮಾಡಿಸ್ತಾನೆ. ಅದು ತುಂಬ ಗೌರವಯುತವಾದಂತಹ ನಡೆ. ಅದು ಒಬ್ಬ CM ಆದವರು ಯಾವ ರೀತಿ ನೋಡಬೇಕು ಅಂತ. ನೆಕ್ಸ್ಟ್ ಆತ ಬಂದಿದ್ದು ಪ್ರಾಣಿ ರಕ್ಷಾ, ಪ್ರಾಣಿ ಪಕ್ಷಿಗಳ ವಿಚಾರಕ್ಕೆ, ಮತ್ತು ಅರಣ್ಯ ವಿಚಾರಕ್ಕೆ. ಮತ್ತು ಅದಾದ ನಂತರ ಆತ ಬಂದಿದ್ದು ತುಂಬ ಗೌರವಪೂರ್ಣವಾದದ್ದು ಹೆಣ್ಣು ಮಕ್ಕಳ ರಕ್ಷಣೆಗೆ ಸ್ಕ್ವಾಡ್ ಶುರು ಮಾಡ್ತಾರೆ. ಎಂಥ ಆಲೋಚನೆ ಇದು! ಇದನ್ನು ನೋಡಿ ಪ್ರತಿ ರಾಷ್ಟ್ರದ CMಗಳು ಅನುಕರಣೆ ಮಾಡಬೇಕಾದಂತಹ, ವಿಧಿ ಇಲ್ಲದೆ ಅನುಕರಣೆ ಮಾಡಬೇಕಾದಂತಹ ನಡೆಯಾಗಿದೆ ಇದು. ಇದು ನಿಜವಾಗ್ಲೂ ಇಂಥವರು ಮರಣದವರೆಗೂ ರಾಜರಾಗಿರ್ತಾರೆ. ಇದನ್ನೇ ನಡೆಸ್ಕೊಂಡು ಹೋದ್ರೆ ವಿಜಯ್ ನೋಡಿ, ನಾನು ಯಾವಾಗ ಪಾರ್ಲಿಮೆಂಟಲ್ಲಿ ಆಪೋಸಿಟ್ ಪರ್ಸನ್ ಸನಾತನ ಧರ್ಮದ ನಾಶ ಆಗಬೇಕು ಅಂದಾಗ ಮೌನವಾಗಿದ್ದ CMನ ನಾನು ಆ ಮೌನದ ಅರ್ಥ ತಿಳ್ಕೊಳ್ಳೋಕ್ಕೆ ಇದುವರೆಗೂ ಕಾದೆ. ಆದರೆ ನಿನ್ನೆ ಆತ ಮೂಕಾಂಬಿಕೆಯ ದರ್ಶನವನ್ನು ಶ್ರದ್ಧೆಯಿಂದ ಮಾಡಿ ಆಚೆ ಬಂದಾಗ ಎಲ್ಲ ಧರ್ಮಗಳನ್ನು ಸಮವಾಗಿ ಗೌರವಿಸ್ತಾನೆ ಈತ ಅನ್ನೋ ನಂಬಿಕೆ ಬಂತು. ಈ ರೀತಿ ಇದ್ದರೆ ತಮಿಳುನಾಡು ಸಸ್ಯಶ್ಯಾಮಲ ಆಗೋದ್ರಲ್ಲಿ ಯಾವ ಸಂಶಯವೂ ಬರಲ್ಲ, ಮತ್ತು ವಿಶ್ವಮಾನ್ಯ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ತಮಿಳುನಾಡು ಒಂದು ಗ್ರೇಟ್ ಸ್ಟೇಟ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇಂಥವರು ಮತ್ತು ಆಫೀಸ್ ವಿಚಾರದಲ್ಲಿ ಎಲ್ಲರೂ ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರಬೇಕು. 10 ಗಂಟೆ ಒಳಗಡೆ ರಿಜಿಸ್ಟ್ರಲ್ಲಿ ಬಯೋ ಸಿಸ್ಟಮ್ಸ್ ಎಲ್ಲ ತಂದಿದ್ದಾರೆ, ಬಯೋಮೆಟ್ರಿಕ್ ಸಿಸ್ಟಮ್ಸ್ ತಂದಿದ್ದಾರೆ. ನೀಟ್ನೆಸ್ಸು, ಕರಪ್ಷನ್ ಇರಬಾರ್ದು. ಎಂಥ ಆಲೋಚನೆ ರೀ! ಎಂತಹ ಏನು ಜೀವನದಲ್ಲಿ ಸಕಲ ಐಶ್ವರ್ಯಗಳನ್ನು ನೋಡಿದೆ ಮಗೋದು. ಅದಕ್ಕೇನು ಕೊರತೆ ಇಲ್ಲದೆ ನೋಡಿದೆ. ಹಣಕ್ಕೆ ಕೊರತೆ ಇಲ್ಲ. ಆದರೆ ಆತನಿಗೆ ವಿಷಮ ಪರೀಕ್ಷೆ ಒದಗಿದ್ದೇನೆಂದರೆ, ನಿಮಿಷ ನೋಡಿ, ಹುಡುಗ ಅನೇಕ ಅಪಾರ್ಥಗಳಿಗೆ ಗುರಿಯಾದ. ಅವ್ರ ಮನೇಲಿ ಅವ್ರ ತಂದೆನೂ ಒಳ್ಳೆಯವರೇ ಇರಬೇಕು. ಅವರು ಈ ಹುಡುಗನ ಹೆಸರನ್ನ ಬಳಸ್ಕೊಂಡು ಒಂದು ಆರ್ಗನೈಸೇಷನ್ ಮಾಡಕ್ಕೆ ಹೊರಟಾಗ ಆ ಹುಡುಗ ಕೋರ್ಟ್ಗೆ ಹೋಗ್ತಾನೆ ತಂದೆ ಮೇಲೆ. ಏನಂದರೆ, ನನ್ನ ಹೆಸರನ್ನ ಬಳಸ್ಕೊಂಡು ಮಾಡೋದಾದರೆ ಅದರಿಂದ ಏನಾದರೂ ಅನಾಹುತ ಆದರೆ ಅದು ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ಆದ್ದರಿಂದ ನನ್ನ ಹೆಸರನ್ನ ಬಳಸ್ಕೊಳ್ಳೋ ಸಮಯ ಇನ್ನೂ ಬಂದಿಲ್ಲ ಅಂತ ತಂದೆಗೆ ಕೋರ್ಟಲ್ಲಿ ಉತ್ತರ ಕೊಡ್ತಾರೆ. ಅಂದರೆ ಎಂತಹ ಸ್ಥಿತಪ್ರಜ್ಞತ್ವ ಮತ್ತು ಸ್ಥಿರತೆ ಬಿಹೇವಿಯರು. ಮತ್ತು ಇದೇ ಸಂದರ್ಭದಲ್ಲಿ ಅವ್ರಿಗೆ ಮನೆಯಲ್ಲಿ ಹೊಡೆತ ಬೀಳುತ್ತೆ ಪಾಪ. ಈ ಎಲೆಕ್ಷನ್ಗೆ ದೇಶಕ್ಕೋಸ್ಕರ ಸಮರ್ಪಣೆ ಮಾಡೋ ಸಮಯದಲ್ಲಿ ಮನೆಯಲ್ಲಿ ಮಡದಿ ಮಕ್ಕಳ ಕಡೆಯಿಂದನೂ ಡಿವೋರ್ಸ್ ಪ್ರಾಬ್ಲಮ್ ಬರುತ್ತೆ. ಅಂತಹ ಸ್ಟ್ರೆಸ್ಸು, ಯಾರಿಗೂ ಇಲ್ಲದೆ ಇರುವಂತಹ ಸ್ಟ್ರೆಸ್ಸು, ಅದನ್ನು ಒಂದು ಕಡೆ ತಡ್ಕೊಂಡು ದೇಶ ಸೇವೆ ಮಾಡೋದು, ತಾನು ಓಡಾಡಿದ್ದು, ಇವೆಲ್ಲ ಒಳ್ಳೆಯ ನಾಯಕ ಲಕ್ಷಣಗಳು ಕಾಣುತ್ತೆ. ಇದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅನ್ನಿಸ್ತು. ಯಾವುದೇ ಪಕ್ಷ ಇರಲಿ, ಯಾವುದೇ ವಿಚಾರ ಧಾರೆ ಇರಲಿ, ಈ ರೀತಿ ರಾಜ ಸರ್ವರಿಗೂ ಸಮನ್ವಯವಾಗಿ ನಡ್ಕೋಬೇಕು. ಇದು ಬೇರೆ CMಗಳಿಗೆ ಅನುಕರಣೀಯವಾಗಿದೆ. ನಮ್ಮ CM ಹತ್ರನೂ ನಾವು ಇಂತಹ ನಡೆಯನ್ನು ಉಪೇಕ್ಷಿಸುತ್ತಾ ಧನ್ಯವಾದ. ಅಹೋರಾತ್ರ.